ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್. ಉದ್ಯಾನ ನಗರಿಯಲ್ಲಿ ನಾಳೆಯಿಂದ 23ನೇ ಚಿತ್ರಸಂತೆ. ಕಲಾ ಪ್ರೇಮಿಗಳಲ್ಲಿ ಕರೆಗೆದಿರಿದ ನಿರೀಕ್ಷೆ. ವನ್ಯಲೋಕದಲ್ಲಿ ಮತ್ತೊಂದು ಅಚ್ಚರಿ. ವಿಜಯನಗರ ಜಿಲ್ಲೆಯಲ್ಲಿ ಚಂದನದ ಚಿರತೆ ಪ್ರತ್ಯಕ್ಷ. ಪ್ರವಾಸೋದ್ಯಮಕ್ಕೆ ಹೊಸ ಆಯಾಮ ನೀಡಿದ ಕೇರಳ. ಮುನ್ನಾರ್ನಲ್ಲಿ ಪೆಟ್ ಫ್ರೆಂಡ್ಲಿ ಸೌಲಭ್ಯಗಳಿಗೆ ಮಣೆ. ಇಂದಿನಿಂದ ಪ್ರಯಾಗ್ರಾಜ್ನಲ್ಲಿ ಮಾಘ ಮೇಳ ಪ್ರಾರಂಭ. ತ್ರಿವೇಣಿ ಸಂಗಮದಲ್ಲಿ ಮತ್ತೊಮ್ಮೆ ಸಾಧು ಸಂತರ ಸಮಾಗಮ. ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಉತ್ತೇಜನ. ಸಿಂಗಲ್ ವಿಂಡೋ ವ್ಯವಸ್ಥೆ ಜಾರಿಗೆ ತಂದ ಬಿಹಾರ ಸರ್ಕಾರ. ಬೇಜವಾಬ್ದಾರಿ ಪ್ರವಾಸೋದ್ಯಮದ ಪರಮಾವಧಿ. ನರ್ಮದಾ ತೀರದಲ್ಲಿ ಗಿಳಿಗಳ ದಾರುಣ ಸಾವು. 23ನೇ ಚಿತ್ರಸಂತೆಗೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಭರದಿಂದ ಸಿದ್ಧತೆ ಆರಂಭವಾಗಿದೆ. ಪ್ರಕೃತಿ ವಿಷಯಾಧಾರಿತವಾಗಿ ಈ ಬಾರಿಯ ಚಿತ್ರಸಂತೆ ನಡೆಯಲಿದ್ದು 1500ಕ್ಕೂ ಹೆಚ್ಚು ಕಲಾವಿದರು ದೇಶದ ವಿವಿಧ ಭಾಗಗಳಿಂದ ಭಾಗಿಯಾಗಲಿದ್ದಾರೆ. ಇದುವರೆಗೂ ಪ್ರತಿ ವರ್ಷ 5 ಖ್ಯಾತ ಸಾಧಕ ಕಲಾವಿದರಿಗೆ ಚಿತ್ರಕಲಾ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದ ಕರ್ನಾಟಕ ಚಿತ್ರಕಲಾ ಪರಿಷತ್ ಈ ವರ್ಷದಿಂದ ಆ ಹಣವನ್ನು ಚಿತ್ರಕಲಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ನಿರ್ಧಾರಕ್ಕೆ ಮುಂದಾಗಿದೆ. ಈ ಹಿಂದೆ ನೀಡಲಾಗ್ತಿದ್ದ ಪ್ರಶಸ್ತಿಗಳಿಗೆ ತಲಾ 50,000 ನಗದು ಹಣ ನೀಡಲಾಗ್ತಾ ಇತ್ತು. ಈಗ ಈ ಹಣದ ಜತೆಗೆ ಪರಿಷತ್ನ ಪಾರ್ಕಿಂಗ್ ಶುಲ್ಕ, ಪ್ರಶಸ್ತಿ ಹಣ ಹಾಗೂ ಇತರೆ ಹಣವನ್ನು ಕೂಡಿಸಿ ಪ್ರತಿ ವರ್ಷ 22 ಲಕ್ಷ ಹಣವನ್ನು ಠೇವಣಿ ಇಡಲಾಗ್ತಾ ಇದೆ. ಈ ಠೇವಣಿಯಿಂದ ಬರುವ ಲಾಭದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಶೈಕ್ಷಣಿಕ ಬೆಳವಣಿಗೆಗೆ ನೆರವಾಗುತ್ತೇವೆ ಎಂದು ಚಿತ್ರಕಲಾ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ BL ಶಂಕರ್ ತಿಳಿಸಿದ್ದಾರೆ. ವನ್ಯ ಪ್ರಪಂಚ ನಿಜಕ್ಕೂ ಅಚ್ಚರಿಯ ಆಗರ. ಕೆಲ ದಿನಗಳ ಹಿಂದೆ ಭದ್ರಾ ಅರಣ್ಯದಲ್ಲಿ ಕರಿಚಿರತೆ ಕಾಣಿಸಿಕೊಂಡು ನೋಡುಗರನ್ನ ನಿಬ್ಬೆರಗಾಗಿಸಿತ್ತು. ಈಗ ಕರ್ನಾಟಕದ ವನ್ಯಲೋಕ ಮತ್ತೊಂದು ಅಚ್ಚರಿಯನ್ನ ನೀಡಿದೆ. ವಿಜಯನಗರ ಜಿಲ್ಲೆಯಲ್ಲಿ ಗಂಧದ ಬಣ್ಣದ ಚಂದನದ ಚಿರತೆ ಪ್ರತ್ಯಕ್ಷವಾಗಿದೆ. ಈ ಬಣ್ಣದ ಚಿರತೆ ಕರ್ನಾಟಕದಲ್ಲಿ ಇದೇ ಪ್ರಥಮ ಬಾರಿಗೆ ಕಾಣಿಸಿಕೊಂಡಿದ್ದು, ಹೊಳೆಮತ್ತಿ ನೇಚರ್ ಫೌಂಡೇಶನ್ ಸಂಸ್ಥೆಯ ಡಾಕ್ಟರ್ ಸಂಜಯ್ ಗುಬ್ಬಿ ಮತ್ತು ತಂಡಕ್ಕೆ ಈ ಶ್ರೇಯ ಲಭ್ಯವಾಗಿದೆ. ಈ ಪ್ರಭೇದದ ಚಿರತೆ ಪತ್ತೆಯಾಗಿರುವುದು ವನ್ಯಜೀವಿ ಸಂಶೋಧನೆಯಲ್ಲಿ ಇದು ಒಂದು ಮಹತ್ವದ ಬೆಳವಣಿಗೆ ಎಂದು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಮುನ್ನಾರ್ನಲ್ಲಿ ಪೆಟ್ ಫ್ರೆಂಡ್ಲಿ ಪ್ರವಾಸೋದ್ಯಮ ದಿನೇ ದಿನೇ ಜನಪ್ರಿಯತೆ ಪಡಿತಾ ಇದೆ. ಈ ಮುನ್ನ ಪ್ರವಾಸಕ್ಕೆ ಹೋಗುವಾಗ ತಮ್ಮ ಪ್ರೀತಿಯ ಪ್ರಾಣಿಗಳನ್ನ ಮನೆಯಲ್ಲಿ ಬಿಟ್ಟು ಹೋಗಬೇಕಿತ್ತು. ಆದರೆ ಈ ಹೊಸ ಸೌಲಭ್ಯದಿಂದಾಗಿ ಪ್ರವಾಸಿಗರಿಗೆ ತಮ್ಮ ಮುದ್ದಿನ ಪ್ರಾಣಿಗಳನ್ನು ಪ್ರವಾಸಕ್ಕೆ ಕರೆದೊಯ್ಯುವ ಅವಕಾಶ ಸಿಕ್ಕಂತಾಗಿದೆ. ಮುನ್ನಾರ್ನ ಹಲವಾರು ಹೋಟೆಲ್ಗಳು, ರೆಸಾರ್ಟ್ಗಳು ಹಾಗೂ ಹೋಮ್ ಸ್ಟೇಗಳು ಪ್ರವಾಸಿಗರನ್ನ ಹೊಸ ಮಾದರಿಯಲ್ಲಿ ಸೆಳೆಯುವ ಸಲುವಾಗಿ ಪೆಟ್ ಫ್ರೆಂಡ್ಲಿ ಸೌಲಭ್ಯಗಳನ್ನು ಒದಗಿಸೋಕೆ ಮುಂದಾಗಿವೆ. ಪ್ರಾಣಿಗಳಿಗೆ ವಿಶಿಷ್ಟ ಕೊಠಡಿಗಳು, ಸ್ಥಳಗಳು, ವಾಕಿಂಗ್ ಪಾತ್ ಮುಂತಾದ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ. ಇದು ತಮ್ಮ ಪೆಟ್ಗಳೊಂದಿಗೆ ಪ್ರಯಾಣಿಸುವ ಪ್ರವಾಸಿಗರ ಮಂದಹಾಸಕ್ಕೆ ಕಾರಣವಾಗಿದೆ. ಪೆಟ್ ಫ್ರೆಂಡ್ಲಿ ವ್ಯವಸ್ಥೆಗಳು ಪ್ರವಾಸಿಗರ ಸಂಖ್ಯೆಯನ್ನ ಹೆಚ್ಚಿಸುವುದರ ಮೂಲಕ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರದ ಉದ್ಯಮಕ್ಕೆ ಪೂರಕವಾಗುತ್ತಿದೆ. ಪ್ರಾಣಿ ಪ್ರಿಯ ಪ್ರವಾಸಿಗರ ಸಮಸ್ಯೆಗಳಿಗೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಯಾಗ್ರಾಜ್ ಹಿಂದೂಗಳ ಧಾರ್ಮಿಕ ಮಹತ್ವದ ಕೇಂದ್ರವಾಗಿದೆ. ಕಳೆದ ವರ್ಷದ ಆರಂಭದಲ್ಲಿ ನಡೆದ ಮಹಾಕುಂಭಮೇಳ ಕೋಟ್ಯಾಂತರ ಭಕ್ತಾದಿಗಳನ್ನು ಸೆಳೆದು ದಾಖಲೆ ಬರೆದಿತ್ತು. ಈಗ ಮಾಘ ಮೇಳದ ಮೂಲಕ ಮತ್ತೆ ಪ್ರಯಾಗ್ರಾಜ್ ಯಾತ್ರಿಗಳನ್ನು ಸೆಳೆಯಲು ಸಜ್ಜಾಗಿದೆ. ಇಂದಿನಿಂದ ಪ್ರಾರಂಭವಾಗಿರುವ ಪವಿತ್ರ ಮಾಘ ಮೇಳ 44 ದಿನಗಳ ಕಾಲ ದೇಶದ ಪ್ರಮುಖ ಆಕರ್ಷಣೆ ಆಗಲಿದೆ. 2025ರ ಜನವರಿಯಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ ಕೋಟ್ಯಾಂತರ ಜನರ ಪಾವನ ಸ್ಥಾನಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗಿತ್ತು. ಇಂದಿನಿಂದ ಪ್ರಾರಂಭವಾಗಿರುವ ಮಾಘ ಮೇಳದಲ್ಲಿ ಸಂಗಮ ಸ್ನಾನಕ್ಕೆ ಭಕ್ತಾದಿಗಳ ದಂಡು ಹರಿದು ಬರಲಿದೆ. ಸಂಗಮ ಸ್ನಾನ ಮಾಡುವುದರಿಂದ ಪಾಪಗಳು ನಿವಾರಣೆಯಾಗುತ್ತವೆ ಎಂಬುದು ಹಿಂದೂಗಳ ನಂಬಿಕೆಯಾಗಿದೆ. ಈ ಸ್ನಾನದಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಪದ್ಮ ಪುರಾಣದಲ್ಲಿ ಉಲ್ಲೇಖವಿದೆ. ಹೀಗಾಗಿ ಅನೇಕ ಸಂತರು, ಭಕ್ತರು ಈ ಮೇಳದಲ್ಲಿ ಭಾಗವಹಿಸಲಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಆಗಮಿಸಿದ ಭಕ್ತರ ಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಯುಪಿ ಸರ್ಕಾರ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಗಯಾ ಹಾಗೂ ಬೋಧಗಯಾ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಆಶಯದಿಂದ ಸಿಂಗಲ್ ವಿಂಡೋ ವ್ಯವಸ್ಥೆ ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದೆ. ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರಕ್ಕೆ ಅಗತ್ಯವಿರುವ ಅನುಮತಿಯನ್ನು ತ್ವರಿತವಾಗಿ ಒದಗಿಸಲು ಸರ್ಕಾರ ನಿರ್ಧರಿಸಿದೆ. ಮಹಾಬೋಧಿ ಹಾಗೂ ವಿಷ್ಣುಪಾದ್ ಪ್ರವಾಸೋದ್ಯಮ ಕಾರಿಡಾರ್ಗಳ ಬ್ಲೂ ಪ್ರಿಂಟ್ ಅತಿ ಶೀಘ್ರದಲ್ಲಿ ದೊರೆಯಲಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ.
ಭಕ್ತರು ಮತ್ತು ಪ್ರವಾಸಿಗರಿಗೆ ಸುಲಭ ಸಂಚಾರ, ಮೂಲಸೌಕರ್ಯ ಸುಧಾರಣೆ ಮತ್ತು ಉತ್ತಮ ಅನುಭವ ಒದಗಿಸುವಂತೆ ಅಭಿವೃದ್ಧಿಗೊಳಿಸುತ್ತದೆ. ಸಿಂಗಲ್ ವಿಂಡೋ ವ್ಯವಸ್ಥೆಯಡಿ ಹೋಟೆಲ್, ಪ್ರವಾಸೋದ್ಯಮ ಯೋಜನೆಗಳು ಹಾಗೂ ಇತರ ಉದ್ಯಮಗಳಿಗೆ ಸಂಬಂಧಿಸಿದ ಲೈಸೆನ್ಸ್, ವಿದ್ಯುತ್, ನೀರು ಸಂಪರ್ಕ ಮತ್ತು ವಿವಿಧ ಇಲಾಖೆಗಳ ಅನುಮತಿಗಳನ್ನು ತ್ವರಿತವಾಗಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಇದರಿಂದ ಈವರೆಗೆ ಉದ್ಯಮಿಗಳಿಗೆ ಆಗುತ್ತಿದ್ದ ಅಡಚಣೆಗಳು ಕಡಿಮೆಯಾಗಲಿದ್ದು, ಹೂಡಿಕೆ ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇದಲ್ಲದೆ ಸಾರ್ವಜನಿಕ ದೂರುಗಳ ಪರಿಹಾರಕ್ಕೆ ಒತ್ತು ನೀಡಲಾಗ್ತಾ ಇದ್ದು, ದೂರುಗಳ ಡೇಟಾಬೇಸ್ ಸಿದ್ಧಪಡಿಸಿ ಅವುಗಳ ಪ್ರಗತಿ ಮಾಹಿತಿಯನ್ನು ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ನಾಗರಿಕರಿಗೆ ತಿಳಿಸಲಾಗುತ್ತೆ. ಈ ಕ್ರಮಗಳಿಂದ ಗಯಾ ಜಿಲ್ಲೆ ದೇಶ ವಿದೇಶಿ ಪ್ರವಾಸಿಗರಿಗೆ ಮತ್ತಷ್ಟು ಆಕರ್ಷಕ ತಾಣವಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗ್ತಾ ಇದೆ. ಕಲುಷಿತ ಆಹಾರ ಸೇವನೆಯಿಂದಾಗಿ 200ಕ್ಕೂ ಅಧಿಕ ಗಿಳಿಗಳು ಸಾವನ್ನಪ್ಪಿರುವ ಘಟನೆ ನರ್ಮದಾ ನದಿ ತೀರದಲ್ಲಿ ನಡೆದಿದೆ. ಮಧ್ಯಪ್ರದೇಶದಲ್ಲಿ ಬದ್ವಾದ ನದಿ ದಂಡೆಯಲ್ಲಿ ಕಳೆದ 4 ದಿನಗಳಿಂದ ಮೃತ ಸ್ಥಿತಿಯಲ್ಲಿ ಗಿಳಿಗಳು ಪತ್ತೆಯಾಗಿದ್ದು, ಕಲುಷಿತ ಆಹಾರ ಸೇವನೆಯಿಂದಾಗಿ 200ಕ್ಕೂ ಅಧಿಕ ಗಿಳಿಗಳು ಸಾವನ್ನಪ್ಪಿರುವ ಘಟನೆ ನರ್ಮದಾ ನದಿ ತೀರದಲ್ಲಿ ನಡೆದಿದೆ. ಮಧ್ಯಪ್ರದೇಶದ ಬದ್ವಾದ ನದಿ ದಂಡೆಯಲ್ಲಿ ಕಳೆದ 4 ದಿನಗಳಿಂದ ಮೃತ ಸ್ಥಿತಿಯಲ್ಲಿ ಗಿಳಿಗಳು ಪತ್ತೆಯಾಗಿದ್ವು. ಪ್ರಾಥಮಿಕವಾಗಿ ಸ್ಥಳೀಯರ ಪ್ರಕಾರ ಬರ್ಡ್ ಫ್ಲೂಯಿಂದಾಗಿ ಸಾವು ಸಂಭವಿಸಿರಬಹುದು ಎಂದು ಅಂದಾಜಿಸಲಾಗಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯ ಬಳಿಕ ಸತ್ತ ಗಿಳಿಗಳ ಹೊಟ್ಟೆಯಲ್ಲಿ ಅಕ್ಕಿ ಮತ್ತು ಸಣ್ಣ ಕಲ್ಲುಗಳು ಪತ್ತೆಯಾಗಿದೆ ಎಂದು ತಿಳಿದು ಬಂದಿದೆ. ಪ್ರವಾಸಿಗರು ನೀಡಿರುವ ಆಹಾರ ಈ ಅವಾಂತರಕ್ಕೆ ಕಾರಣವಾಗಿರಬಹುದು ಎಂದು ಪಶುವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಸೇತುವೆಯ ಬಳಿ ಹಕ್ಕಿಗಳಿಗೆ ಆಹಾರವನ್ನು ನೀಡುವುದನ್ನು ಮಧ್ಯಪ್ರದೇಶದ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ನಿಷೇಧಿಸಿದೆ. ಆದರೂ ಈ ನಿಯಮ ಉಲ್ಲಂಘನೆಯಾಗಿದ್ದು, ಈ ರೀತಿಯ ಘಟನೆ ಮರುಕಳಿಸದಂತೆ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜಿಸಲು ಮಧ್ಯಪ್ರದೇಶದ ಅರಣ್ಯ ಇಲಾಖೆ ತೀರ್ಮಾನಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಜಗತ್ತಿನಲ್ಲಿ ಅತಿ ಹೆಚ್ಚು ಯುನೆಸ್ಕೋ ಪಾರಂಪರಿಕ ತಾಣಗಳಿರುವ ದೇಶ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.